ಬೆಂಗಳೂರಿನಲ್ಲಿ ಫೆಬ್ರವರಿಯಲ್ಲಿ ಏರ್ ಶೋ ಹಿನ್ನೆಲೆಯಲ್ಲಿ ಯಲಹಂಕ ಸುತ್ತಮುತ್ತ ಮಾಂಸ ಮಾರಾಟಕ್ಕೆ ನಿಷೇಧ. ಬೆಂಗಳೂರಿನಲ್ಲಿ ಫೆಬ್ರವರಿಯಲ್ಲಿ ಏರ್ ಶೋ ನಡೆಯಲಿದೆ. ಹಾಗಾಗಿ ಯಲಹಂಕ ಸುತ್ತಮುತ್ತ ಮಾಂಸ ಮಾರಾಟವನ್ನ ಮಾಡುವಂತಿಲ್ಲ, ನಿಷೇಧ ಹೇರಲಾಗಿದೆ. ಮಾಂಸ ಮಾರಾಟವನ್ನ ನಿಷೇಧ ಮಾಡಿ ಪಾಲಿಕೆ ಆದೇಶವನ್ನ ಕೊಟ್ಟಿದೆ. ಜನವರಿ 23ರಿಂದ ಫೆಬ್ರವರಿ 17ರವರೆಗೂ ಕೂಡ ಮಾಂಸ ಮಾರಾಟವನ್ನ ನಿಷೇಧಿಸಲಾಗಿದೆ. ವಾಯು ನೆಲೆಯಲ್ಲಿ ವಿಮಾನಗಳ ರಿಹರ್ಸಲ್ ಹಿನ್ನೆಲೆಯಲ್ಲಿ ಏರ್ ಶೋ ನಡೆದಂತಹ ಸಂದರ್ಭದಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಯಲಹಂಕದ 13 ಕಿಲೋಮೀಟರ್ ಸುತ್ತಮುತ್ತ ಮಾಂಸ ಮಾರಾಟವನ್ನು ಮಾಡುವಂತಿಲ್ಲ. ಮಾಂಸ ಮಾರಾಟ ಉದ್ದಿಮೆಗಳ ಬಂದ್ಗೆ ಸೂಚನೆಯನ್ನು ಕೊಡಲಾಗಿದೆ. ಫೆಬ್ರವರಿ 10ರಿಂದ ನಡೆಯಲಿರುವಂತಹ ಏರ್ ಶೋ 14ರವರೆಗೂ ಕೂಡ ಆಗುತ್ತೆ. ನಿಯಮ ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಬಿಬಿಎಂಪಿ ಕಾಯ್ದೆ 2020 ಏರ್ಕ್ರಾಫ್ಟ್ ಕಾಯ್ದೆ ಅಡಿ ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಹೇಳಿ ಪಾಲಿಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಯಲಹಂಕ ವಲಯ ಜಂಟಿ ಆಯುಕ್ತರು ಮಾಂಸ ಮಾರಾಟ ನಿಷೇಧಿಸಿ ಯಾವೆಲ್ಲ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಸೂಚಿಸಿದ್ದಾರೆ. ಏರ್ ಶೋ ಹಿನ್ನೆಲೆಯಲ್ಲಿ ಯಲಹಂಕ ಸುತ್ತಮುತ್ತ ಮಾಂಸ ಮಾರಾಟವನ್ನು ನಿಷೇಧಿಸಿ ಪಾಲಿಕೆ ಆದೇಶವನ್ನು ಕೊಟ್ಟಿದೆ. ಮಾಂಸ ಮಾರಾಟದಿಂದಾಗಿ ಪಕ್ಷಿಗಳು ಅದು ಇದು ಹಾರಾಟವನ್ನು ಮಾಡಿದರೆ ರಿಹರ್ಸಲ್ ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೂ ಮುಂಜಾಗ್ರತೆಯಾಗಿ ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ.